ಈ ದಿನ ಇಂಡಿಪೆಂಡೆನ್ಸ್ ಡೇ. ಮೋದಿಯವರು ಒಂದು ಹೇಳಿದ್ದಾರೆ, ಏನು 9ನೇ ತಾರೀಕಿಂದ ಪ್ರತಿ ದೇಶದ ಪೂರ್ತಿ ಇರುವಂಥದ್ದು ಹರ್ಘರ್ ತಿರಂಗ ಅಂತ. ಇವತ್ತು ಬನ್ನೂರಿನಲ್ಲಿ ಒಂದು ವಿಶೇಷ ತೋರಿಸ್ತೀನಿ ನೋಡಿ. ಇಲ್ಲಿ ಹೋಟ್ಲ್ ಇಟ್ಕೊಂಡಿದ್ದಾರೆ ನಮ್ಮ ಮುಸ್ಲಿಂ ಬಾಂಧವರು ನೋಡಿ. ಅವರು ಹೆಮ್ಮೆಯಿಂದ ನಮ್ಮ ಇಂಡಿಯನ್ ಫ್ಲ್ಯಾಗ್ನ ಹಾಕ್ಕೊಂಡಿದ್ದಾರೆ. ತಾವು ನೋಡ್ತಾ ಇದ್ದೀರಾ, ಇಲ್ಲಿ ಹೆಮ್ಮೆಯಿಂದ ಇಂಡಿಯನ್ ಫ್ಲ್ಯಾಗ್ ಹಾಕ್ಕೊಂಡಿದ್ದಾರೆ. ತಾವು ನೋಡ್ಬೋದು, ಸರ್ಕಾರಿ ಕಚೇರಿಗಳಲ್ಲೇ ಕೆಲವೊಂದು ಕಡೆ ಇಂಡಿಯನ್ ಫ್ಲ್ಯಾಗ್ ಇಲ್ಲ. ತಾವು ನೋಡ್ತಾ ಇದ್ದೀವಿ ನೋಡಿ. ಇಲ್ಲಿ ಉದಾಹರಣೆಗೆ ಮುತ್ತೂಟ್ ಫೈನಾನ್ಸು ನೋಡಿ, ಇಲ್ಲಿ ಎದುರುಗಡೆ ಮುತ್ತೂಟ್ ಫೈನಾನ್ಸ್ ಇದೆ ಆಯಿತಾ. ಒಂದು ಫ್ಲ್ಯಾಗ್ ಆಚರಣೆ ಮಾಡಿಲ್ಲ, ಯಾಕೆಂದರೆ ಅದು ಕೇರಳದ ಇರೋದ್ರಿಂದ. ನೋಡಿ ತಾವೆಲ್ಲಿ ನೋಡ್ತಾ ಇದ್ದೀವಿ, ಎಲ್ಲೂ ಕೂಡ ಒಂದು ಕಡೆ ಫ್ಲ್ಯಾಗ್ ಇಲ್ಲ. ಆದರೆ ಇವರು ನೋಡಿ ಇಲ್ಲಿ ಟೀ ಹೋಟ್ಲಲ್ಲಿ ಈ ಫ್ಲ್ಯಾಗ್ನ ಹಾಕ್ಕೊಂಡಿದ್ದಾರೆ. ನಿಜವಲ್ಲೂ ಖುಷಿ ಆಗುತ್ತೆ. ಏನಿವತ್ತು ಮುಸ್ಲಿಂ ಬಾಂಧವರು ಇವತ್ತು ಇವನು ಫ್ಲ್ಯಾಗ್ ಹಾಕ್ಕೊಂಡು ಇಂಡಿಪೆಂಡೆನ್ಸ್ನ ಆಚರಿಸ್ತಾರೆ ಅಂತಂದರೆ ತುಂಬ ಖುಷಿ ಆಗುತ್ತೆ. ನಾನು ಎಲ್ಲೂ ನೋಡಿಲ್ಲ ಬನ್ನೂರಲ್ಲಿ, ಬೇರೆ ಎಲ್ಲೂ ಹೋಟ್ಲುಗಳಲ್ಲಿ ನೋಡಿಲ್ಲ. ತುಂಬ ಖುಷಿ ಆಯಿತು, ಯಾಕೆಂದರೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್ ನಮಸ್ಕಾರ, ವಿಶ್ ಯು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸರ್ ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ನಾನು ಬನ್ನೂರಲ್ಲಿ ಎಲ್ಲ ಕಡೆ ನೋಡಿದೆ, ಎಲ್ಲೂ ಕೂಡ ಬಾವುಟಗಳಿಲ್ಲ. ಆದರೆ ನಿಮ್ಮ ಹೋಟ್ಲಲ್ಲಿ ಇಟ್ಕೊಂಡಿದ್ದೀರಿ, ಅದಕ್ಕೋಸ್ಕರ ನಿಮಗೆ ಮಾತಾಡ್ತಾಯಿದ್ದೀನಿ, ಸುದ್ದಿ ಮಾಡ್ತಾಯಿದ್ದೀನಿ. ಏನು ಹೇಳ್ತೀರಾ ಸರ್? ಜನಕ್ಕೆ ಗೊತ್ತಾಗಬೇಕು. ಹೌದು, ಹೆಂಗಿತ್ತು ಏನಿತ್ತು ಅಂತ ಜನಕ್ಕೆ ಗೊತ್ತಾಗೋದು. ಈಗ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಕಾಮನ್ ಆಗ್ಬಿಟ್ಟಿದೆ. ಬೆಲೆ ಕೊಡಲ್ಲ, ಭೌತಕ್ಕೆ ಇದೇ ಕೊಡಲ್ಲ. ಅವ್ರಿಗೆ ಏನು ಗೊತ್ತು, ಅವ್ರ ಅನುಭವ ಏನು ಯಾರು ಗೊತ್ತು ನಾವು ಅವ್ರಿಗೆ ಗೊತ್ತಾಯ್ತದೆ ಇಂಡಿಪೆಂಡೆನ್ಸ್ ಡೇ ಏನಂತ. ಹೌದು ನಿಜ. ಅದಕ್ಕೆ ಗೌರವ ಹೆಂಗೆ ಕೊಡಬೇಕು, ಏನು ಮಾತಾಡಬೇಕು, ಜನಕ್ಕೆ ಹೆಂಗೆ ತಿಳಿಸ್ಬೇಕು. ಹೌದು ನೋಡಿ, ಎದುರುಗಡೆ ಎಷ್ಟು ಅಂಗಡಿಗಳಿದೆ, ಎಲ್ಲೂ ಕೂಡ ಬಾವುಟ ಹಾಕಿಲ್ಲ. ನೀವು ಹಾಕಿದ್ದೀರಾ? ಬ್ಯಾಂಕಲ್ಲಿ ಮಾಡಿದ್ದಾರೆ, ಒಂದು ಬ್ಯಾಂಕಲ್ಲಿ ಒಂದೇ ಮಾಡಿರೋದು. ಹೌದಲ್ವೇ? ಎಲ್ಲೂ ಮಾಡಿಲ್ಲ. ಮೆಟ್ಲಸ್ ಐತೆ, ಅಲ್ಲೈತೆ, ಅಕ್ಕಪಕ್ಕ ಏಕ ಐತೆ. ಹೌದು. ಹೆಂಗೆ ನಾವು ಬೆಳಿಬೇಕಂದ್ರೆ ಹೆಂಗೆ ಬೆಳಿಬೇಕಂದ್ರೆ ಈ ಥರ. ಸರ್ ಇವ್ರ ಕೆಲವೊಂದು ಫ್ಲಾಗ್ ಹಾಕ್ಸಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಯಾಕೆ ಸರ್ ಇದು ಬೇಕು? ಹೇಳಿ, ಇಂಡಿಪೆಂಡೆನ್ಸ್ ಯಾಕೆ ಬೇಕು ನಮಗೆ ಅಲ್ವೇ? ತಮ್ಮ ಪರಿಚಯ ಸರ್, ತಮ್ಮ ಪರಿಚಯ. ನಮ್ಮ ಪರಿಚಯ ಜಾಕೀರ್ ಹುಸೇನ್ ಅಂತ. ಓಕೆ, ತಾವು ಟೀ ಹೋಟ್ಲ್ ಇಟ್ಕೊಂಡಿದ್ದೀರಾ? ಓಕೆ, ಥ್ಯಾಂಕ್ ಯು. ಸ್ವಂತ ನಮ್ಮ ಬನ್ನೂರೇ ಅಂತ. ಓಕೆ, ಒಳ್ಳೆಯದಾಗಲಿ ಸರ್, ಥ್ಯಾಂಕ್ ಯು.